ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಪಾರ್ಟ್ ಎ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನಾನು ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿ ಯೂಟ್ಯೂಬ್ ಚಾನಲ್ ಮೇಲೆ. ಯಾರೆಲ್ಲ ಅದು ವಿಡಿಯೋವನ್ನು ನೋಡಿಲ್ಲ ದಯವಿಟ್ಟು ಅದು ನೋಡಿ. ಅದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿಂದು ಕ್ಲಾಸ್ನಲ್ಲಿ ನಾನು ಪಾರ್ಟ್ ಬಿ ವನ್ನು ಸಾಲ್ವ್ ಮಾಡಲಿಕ್ಕೆ ಇದ್ದೇನೆ. ಪಾರ್ಟ್ ಎಲಿಂದ ನಿಮಗೆ ಕ್ವಶನ್ ನಂಬರ್ 1ನಲ್ಲಿ 15 ಕ್ವಶನ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, MCQs. ಓಕೆ, ಆ್ಯಂಡ್ ಸೆಕೆಂಡ್ ಕ್ವಶನ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್ ಬರ್ತವೆ. 20 ಮಾರ್ಕ್ಸ್ ಪಾರ್ಟ್ ಎಲಿಂದ ಬರುತ್ತೆ. ಪಾರ್ಟ್ ಬಿಲಿಂದ 2 ಮಾರ್ಕ್ಸ್ ಎಂದು ಕ್ವಶನ್ಸ್ ಇವತ್ತು ನಾವು ಸಾಲ್ವ್ ಮಾಡಲಿಕ್ಕಿದ್ದೇವೆ. Out of 8 questions, you have to solve any 5 questions. Let us begin with this part B, my dear students. ಯಾರೆಲ್ಲ ನಮ್ಮ ಚಾನಲವನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಗುರು ದಕ್ಷಿಣ ಟು ಯುವರ್ ಗುರು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದಿಸ್ ಪಾರ್ಟ್ ಬಿ. Answer any 5 questions. Each question carries 2 marks. 10 marks ಇಲ್ಲಿಂದ ಬರುತ್ತೆ. If matrix A and matrix B which are given, find the matrix 3A plus 2B. ಇದು ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಭಾಳ ಈಸಿ ಇದೆ. ನಾನು ಜಸ್ಟ್ ಇದು ಕೇಳಿದ್ದು ಬರಿತಾ ಇದ್ದೇನೆ ಇಲ್ಲೇ. ಸೊ 3A plus 2B which is equal to 3A ಏನಿದೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಮ್ಯಾಟ್ರಿಕ್ಸ್ಲಿಂದ. ಏನಿದೆ 4, 5, 1, 2. These are the elements. This is not 45, 12 my dear students. Different elements. Plus ಇದು ಯಾಕೆ ಪ್ಲಸ್ ಅಂದರೆ ಇಲ್ಲಿ ಪ್ಲಸ್ ಇದೆ. 2, the B I am substituting from this 0, 6, 1, 3. This is equal to, that is what is given, what is asked is equal to 3 4s are 12, 3 5s are 15, 3 1s are 3, 3 2s are 6. ಇದು ಮ್ಯಾಟ್ರಿಕ್ಸ್ ರೆಡಿ ಆಯಿತು. ಪ್ಲಸ್ ಆಲ್ ದಿ ಎಲಿಮೆಂಟ್ಸ್, ಇದು ಸ್ಕೇಲರ್ ಏನಿದೆ ಅಲ್ಲ ಇದರಿಂದ ಎಲ್ಲ ಎಲಿಮೆಂಟ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. 2 into 0 is 0, 2 into 6 is 12, 2 into 1 is 2, 2 into 3 is 6. ಈಗ ಆ ಪೊಸಿಷನ್ ಏನಿದೆ ಅಲ್ಲ the corresponding element should be added because here the plus sign is there. So 12 plus 0 ಮಾಡಿದಾಗ ಏನಾಗುತ್ತೆ, 12 ಬರುತ್ತೆ. 15 plus 12 ಅಂದರೆ 27, 3 plus 2 ಅಂದರೆ it is 5, 6 plus 6 ಅಂದರೆ it is 12. This is the result which carries 2 marks, my dear students. Okay. Coming to the next question. ನೋಡಿ ಎಷ್ಟು ಈಸಿ ಇದೆ ನೋಡಿ. Okay. The next question is, if A is equal to this much of matrix it is given, then find A plus A to the power T ಅಂದರೆ it is transpose of the matrix ಅಂದಂಗೆ. A plus A to the power T. Sometimes dash ಬರುತ್ತೆ my dear students, don't worry. Okay, so A ಏನಿದೆ ನಾನು ಬರ್ಕೋತೇನೆ ಇಲ್ಲೇ. Yes my dear students, 3 2 2 0 plus transpose of the matrix ಅಂದರೆ ನೋಡಿ my dear students. Suppose for example ಒಂದು ಮ್ಯಾಟ್ರಿಕ್ಸ್ ಇದೆ, ಏನಿದೆ A, B, C, D are the elements of this matrix. ನನಗೆ ಈ ಮ್ಯಾಟ್ರಿಕ್ಸ್ ಸಪೋಸ್ ದಿಸ್ ಇಸ್ A, then A to the power T ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ನಾನು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ ಅಂದರೆ ದ ಫಸ್ಟ್ ರೋ ಬಿಕಮ್ಸ್ ಮೈ ಫಸ್ಟ್ ಕಾಲಮ್. ಇದು ಒಂದು ಕಾಲಮ್ ಆಗುತ್ತೆ. ಸೆಕೆಂಡ್ ರೋ ಬಿಕಮ್ಸ್ ಮೈ ಸೆಕೆಂಡ್ ಕಾಲಮ್. ಈ ಥರ ಮಾಡಿದರೆ ಟ್ರಾನ್ಸ್ಪೋಸ್ ಬಂದುಬಿಡುತ್ತೆ.
ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇದ್ರದ್ದು ಟ್ರಾನ್ಸ್ಪೋರ್ಟ್ಸ್ ಫಸ್ಟ್ ಏನಾಗಿದೆ, ಫಸ್ಟ್ ರೋ 3 2, I am going to make it as first column. Second row, I am going to make it as second column. So this is the one. It is equal to, ಈಗ corresponding elements you have to add. 3 plus 3 is 6, 2 plus 2 is 4, 2 plus 2 is 4, 0 plus 0 is 0. So this is the answer which carries 2 marks. Next, my dear student, here there are two positional vectors are given. ನೋಡಿ, positional vector ಅಂದರೆ it starts from the, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಮೈ ಡಿಯರ್ ಸ್ಟೂಡೆಂಟ್ಸ್, ಅದು ಸ್ಟಾರ್ಟ್ ಆಗೋದು ಒರಿಜಿನ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಒನ್, ಇದು ಒರಿಜಿನ್ ಸಪೋಸ್. ದಿಸ್ ಇದು. ಈಗ ಇಲ್ಲಿಂದ ನಮಗೆ ರಿಸಲ್ಟೆಂಟ್ ಬೇಕಾಗಿದೆ. ದಿಸ್ ಐ ವಾಂಟ್. ನೌ this is O, origin, OA, this is OB. Now I have to find what is AB. ಇದು ಫೈಂಡ್ ಔಟ್ ಮಾಡಬೇಕಾಗಿದೆ. ಕೇಳಿದ್ದು ಇದೇ ಕೇಳಿದೆ. This is origin, this ಇದು ಕೊಟ್ಟಿದ್ದಾರೆ, OA ಕೊಟ್ಟಿದ್ದಾರೆ ನೋಡಿ. OB is also given. Okay? So then how to find this AB? AB equal to OB minus OA. This is equal to OB ಏನಿದೆ 8I plus 5J. This is OB minus 2I minus J. ಇದು ಇದೆ. That is equal to 8 minus 2 ಅಂದರೆ it is 6I plus 5J minus into minus plus 5 plus 3 ಅಂದರೆ plus 8J. So this is the answer for this question. Okay. So let me move to the next question, my dear student. ಈಗ A is given, B is also given, 3-dimensional ಇದೆ ಇದು ವೆಕ್ಟರ್. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಮೊಟ್ಟ ಮೊದಲನೇದು ನಮ್ಗೆ ಫೈಂಡ್ ಔಟ್ ಏನು ಮಾಡಬೇಕಾಗಿದೆ ಅಲ್ಲ, ಟು ಫೈಂಡ್ ಏನು ಮಾಡಬೇಕಾಗಿದೆ ಅದು ಬರ್ಕೊಳ್ಳೋಣ ಇಲ್ಲೇ. 3A minus 2B equal to 3A ಏನಿದೆ I plus 2J minus K minus 2 times B, either 2 times B, 3I minus 5J plus 2K. So this one. This is equal to 3 into I is 3I plus 3 to the 6J minus 3 1 the 3K minus 2 into 3 is 6I minus into minus plus 2 5 the 10J minus into plus is minus again 2 to the 4K. This is equal to ಇಲ್ಲಿ 3I ಇಲ್ಲೇ minus 6I ಇದೆ. ಆಲ್ ಟುಗೆದರ್ ಏನಾಗುತ್ತೆ minus 3I ಆಗುತ್ತೆ. ಇಲ್ಲಿ ಪ್ಲಸ್ 6 ಇಲ್ಲಿ ಪ್ಲಸ್ 10 ಇದೆ. ಸೊ ಅವಾಗ ಪ್ಲಸ್ 16J ಆಯಿತು. ಓಕೆ, ಸೊ ದಿಸ್ ಇಸ್ J. ಹಿಯರ್ minus 3K minus 4K minus 7K. So this is the answer.
for this, but we need to find magnitude of this. Magnitude of this ಅಂದಾಗ this we need to find. ನಾವು ವೆಕ್ಟರ್ ಫೈಂಡ್ ಔಟ್ ಮಾಡಿದ್ದೀವಿ. ಈಗ ಸ್ಕ್ವೇರ್ ರೂಟ್ ಆಫ್ ಫೈಂಡ್ ಔಟ್ ಮಾಡಿ. 3 ಮೈನಸ್ 3 ಇದು ಸ್ಕ್ವೇರ್ ಏನಾಗುತ್ತೆ 9 ಪ್ಲಸ್ 16 ಸ್ಕ್ವೇರ್ 256 ಪ್ಲಸ್ 7 ಸ್ಕ್ವೇರ್ 49. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಸ್ಕ್ವೇರ್ ಆದಾಗ ಪಾಸಿಟಿವ್ ಮಾತ್ರ ಅದು ನಮಗೆ ರಿಸಲ್ಟ್ಸ್ ಕೊಡುತ್ತದೆ. ಸೊ ಸ್ಕ್ವೇರ್ ರೂಟ್ ಆಫ್, ಸೊ 9 plus 6 is 15, 15 plus 9 is 24, carry 2, 2 plus 4 is 6, 6 plus 5 is 11, carry 1, so this 2 plus 1 is 3, this is 314. This is the answer for this question, my dear. Hope that this is clear. Next, nodi, find the value of sine 300. My dear students, ಇಲ್ಲೇ ನಾನು ಒಂದು ಹಾಕ್ಕೋತೇನೆ, ಕೋಆರ್ಡಿನೇಟ್ಸ್ XY ಕೋಆರ್ಡಿನೇಟ್ಸ್. ಇದರಲ್ಲಿ this is first quadrant, this is second quadrant, this is third quadrant, this is fourth quadrant. Okay? ಈಗ ನಮಗೆ ಕೊಟ್ಟಿದ್ದು ಯಾವುದು ಕೊಟ್ಟಿದ್ದಾನೆ ಮೈ ಡಿಯರ್ ಸ್ಟೂಡೆಂಟ್ಸ್? ಕೊಟ್ಟಿದ್ದು ಏನು ಕೊಟ್ಟಿದ್ದಾನೆ ನೋಡಿ, 300 ಕೊಟ್ಟಿದ್ದಾನೆ. 300 ಅಂದರೆ ಇಲ್ಲಿಗೆ ಬರುತ್ತೆ. ಇಲ್ಲಿ 0, ಇಲ್ಲಿಂದ ಇಲ್ಲಿವರೆಗೆ 300 ಡಿಗ್ರೀಸ್ ಆಗುತ್ತೆ. ಟೋಟಲ್ ಬಂದು 360 ಆಗುತ್ತೆ, ಇಲ್ಲಿಗೆ 300 ಆಗುತ್ತೆ. ಇದು ಎಷ್ಟಾಗುತ್ತೆ ಅಂದರೆ ಒಳಗಿಂದು 60 ಡಿಗ್ರಿ ಆಗುತ್ತೆ. ಈಗ ಇದು ನಾನು ಈ ಟ್ರಯಾಂಗಲ್ವನ್ನು ಕನ್ಸಿಡರ್ ಮಾಡಿದಾಗ ನೋಡಿ, ಇನ್ನೊಂದು ವಿಷಯ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಳಬೇಕಾಗಿದ್ದು ಏನಪ್ಪ ಅಂತ ಹೇಳಿದರೆ, ಆಲ್ ಸಿಲ್ವರ್ ಟೀ ಕಪ್ಸ್, ಇದು ನೆನಪಿಟ್ಕೋಬೇಕು. ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಈ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ನಲ್ಲಿ ಟ್ಯಾನ್ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟ್ ನಲ್ಲಿ ಏನಿದೆ ಕಾಸ್ ಪಾಸಿಟಿವ್. ಇದಕ್ಕೆ ನೆನಪಿಡೋದು ಹೆಂಗೆ ಮೈ ಡಿಯರ್ ಸ್ಟೂಡೆಂಟ್ಸ್? ಆಲ್ ಸಿಲ್ವರ್ ಟೀ ಕಪ್ಸ್, ಇದು ನೆನಪಿಟ್ಕೊಳ್ಳಿ. ಇಲ್ಲಿ ಎ, ಎಸ್, ಟಿ, ಸಿ ಬಂದಿದೆ. ಇದು ನೆನಪಿಟ್ಕೋಬೇಕಾಗಿದೆ. ಇದು ನೀವು ನೆನಪಿಟ್ಕೊಂಡ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ವಿಲ್ ಬಿ ವೆರಿ ಈಸಿ ಟು ರಿಮೆಂಬರ್. ಈಗ 60, ಇಲ್ಲಿ ಸೈನ್ ಏನಿದೆಪ್ಪ 300ನಲ್ಲಿ. ಸೊ ಇಲ್ಲೇ ಸೈನ್ ಏನಿದೆ ಅಂದರೆ, ಇಲ್ಲೇ ಸೈನ್ ನೆಗೆಟಿವ್ ಸೈನ್ ಇದೆ. ಈಗ ನಾವೇನು ಮಾಡಬೇಕು? ಸೈನ್ 300 ಡಿಗ್ರಿ ಈಕ್ವಲ್ ಟು ಮೈನಸ್ ಸೈನ್ 60 ಆಗಿದೆ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ 60 ಅಂದರೆ √3 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಆನ್ಸರ್. ಮಾಡಿ ಓಕೆ. ಈಗ ನೋಡಿ, ದ ನೆಕ್ಸ್ಟ್ ಕ್ವಶನ್ ಈಸ್ ಸೈನ್ 15 ಅಂತಾರೆ. ಸೈನ್ 15 ವಿಚ್ ಇಸ್ ನಾಟ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಯಾವುದು ಅಂದರೆ 45 and 30. ಐ ಆಮ್ ಎಕ್ಸ್ಪ್ರೆಸಿಂಗ್ ದಿಸ್ 15 ಇಂಟು 45 ಮೈನಸ್ 30. 45 ಮೈನಸ್ 30 ಅಂದರೆ 15 ಆಗುತ್ತೆ. ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ನಮಗೆ 0
30, 45, 60, 90 ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿದೆ. ಓಕೆ, ಆಮೇಲೆ ಒಂದು ಫಾರ್ಮುಲಾ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್, ಸೈನ್ ಎ ಮೈನಸ್ ಬಿ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಇದು ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾನಿಂದ ನಾವು ಇದು ಸಬ್ಸ್ಟಿಟ್ಯೂಷನ್ಸ್ ಮಾಡೋಣ. ದ್ಯಾಟ್ ಈಸ್ ಈಕ್ವಲ್ ಟು ಇಲ್ಲೇ ಸೈನ್ ಎ ಅಂದರೆ 45 ಇದೆ ನೋಡಿ, ಕಾಸ್ ಬಿ ಅಂದರೆ 30 ಇದೆ, ಮೈನಸ್ ಕಾಸ್ 45 ಇಂಟು ಸೈನ್ 30. ಈಗ ವ್ಯಾಲ್ಯೂಸ್ ಫೈಂಡ್ ಔಟ್, ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೈನ್ 45 ಅಂದರೆ 1/√2 ಇಂಟು ಕಾಸ್ 30 ಅಂದರೆ √3 ಡಿವೈಡೆಡ್ ಬೈ 2 ಮೈನಸ್ ಕಾಸ್ 45 ಅಂದರೆ 1/√2 ಕಾಸ್ 30 ಅಂದರೆ 1/2. ಸೊ ಇಲ್ಲೇ ಎಲ್ ಸಿ ಎಮ್ ನೋಡಿ ಏನಿದೆ, 2√2 ಇದೆ. ಓಕೆ, ಎಲ್ ಸಿ ಎಮ್. ಈಗ ಮೇಲೆ √3 ಇದೆ, ಮೈನಸ್ 1 ಇಂಟು 1 ಇಸ್ 1 ಆಗಿದೆ. This is the answer, my dear student, for this question. Next one. Next, find the modulus and amplitude of this. ಈಗ ನೋಡಿ, let z is equal to a plus I into b. ಒಂದು ಕಾಂಪ್ಲೆಕ್ಸ್ ನಂಬರ್. ಇದರದ್ದು ಮಾಡ್ಯುಲಸ್ ವ್ಯಾಲ್ಯೂ is equal to ಏನಾಗುತ್ತೆ ಇದು ಅಂದರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್, ರಿಯಲ್ ನಂಬರ್ ಸ್ಕ್ವೇರ್, ಪ್ಲಸ್ ಇಮ್ಯಾಜಿನರಿ ನಂಬರ್ದು ಏನು ಕೋಎಫಿಷಿಯಂಟ್ ಇದೆಲ್ಲ 5 ಕೋಎಫಿಷಿಯಂಟ್ಸ್ ಅದರದ್ದು ಸ್ಕ್ವೇರ್. ಸೊ ದಿಸ್ ಈಸ್ ದ ಮಾಡ್ಯುಲಸ್ ವ್ಯಾಲ್ಯೂ ಆಗುತ್ತೆ ಮೈ ಡಿಯರ್. ಸೊ ಹೆನ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, 1 ಮೈನಸ್ ಐ ಇದೆ. ಇದು 1 ಮೈನಸ್ ಐ, 1 ಮೈನಸ್ 1 ಐ ಇದ್ದಂಗಿದು. ಓಕೆ, ಸೊ ದಿಸ್ ಇಸ್ ಮೈ ಬಿ, ದಿಸ್ ಇಸ್ ಮೈ ಎ. ಓಕೆ, ಈಗ ಸ್ಕ್ವೇರ್ ರೂಟ್ ಆಫ್ ಎ ಅಂದರೆ 1 ಸ್ಕ್ವೇರ್ ಪ್ಲಸ್ ಬಿ ಅಂದರೆ -1. -1 ಸ್ಕ್ವೇರ್ ಇಸ್ ಆಲ್ಸೋ ಪ್ಲಸ್ 1 ಸ್ಕ್ವೇರ್ ಓನ್ಲಿ. ಯಾಕಂದರೆ ಸ್ಕ್ವೇರ್ ಆಫ್ ನೆಗೆಟಿವ್ ನಂಬರ್ ಈಸ್ ಆಲ್ಸೋ ಪಾಸಿಟಿವ್ ನಂಬರ್. ದಿಸ್ ಇಸ್ 1, ದಿಸ್ ಇಸ್ ಆಲ್ಸೋ 1. 1 plus 1 is, so this is the answer for modulus of this number. ಇಲ್ಲಿ ನೀವು ಮಾಡ್ಯುಲಸ್ ಆಫ್ ನಂಬರ್ ಅಂತ ಬರ್ಕೋಬಹುದು. ಮಾಡ್ಯುಲಸ್ ಆಫ್ 1 ಮೈನಸ್ ಐ, ಮಾಡ್ಯುಲಸ್. ಈಗ ಆಂಪ್ಲಿಟ್ಯೂಡ್ ಕೇಳಿದ್ದಾರೆ. ಆಂಪ್ಲಿಟ್ಯೂಡ್ is also known as an argument, my dear student. ಇದಕ್ಕೆ ನಾವು ಆರ್ಗ್ಯುಮೆಂಟ್ ಅಂತ ಕರಿತೀವಿ, which is nothing but it is theta equal to tan inverse of ಇಲ್ಲೇ ಏನು ಬರಿಬೇಕಾಗಿದೆ ಅಂದರೆ ಇಮ್ಯಾಜಿನರಿ ಪಾರ್ಟ್ divided by the real part of the complex number, which is equal to tan inverse of imaginary part ಏನಿದೆ -1 ಇದೆ, -1. Okay? So divided by real part is +1. So that is ನೆಗೆಟಿವ್ ನಂಬರ್ ಇದೆ. ಟ್ಯಾನ್ ಇನ್ವರ್ಸ್ ಯಾವುದು, ಫೋರ್ತ್ ಕ್ವಾಡ್ರೆಂಟ್ನಲ್ಲಿ ಟ್ಯಾನ್ ಮೈನಸ್ ಇರ್ತಾನೆ. ಅವಾಗ ಸೊ ಟ್ಯಾನ್ ಇನ್ವರ್ಸ್ ಆಫ್ 1, ಟ್ಯಾನ್ ಇನ್ವರ್ಸ್ ಆಫ್ ಪಾಸಿಟಿವ್ 1 ಅಂತ ಹೇಳಿದಾಗ ಅದು 45 ಡಿಗ್ರಿ ಅಥವಾ ಆರ್ ನಾವು ರೇಡಿಯನ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ 5/4 ರೇಡಿಯನ್ಸ್ ಆಗುತ್ತೆ. ಇದು ನೆಗೆಟಿವ್ನಲ್ಲಿ ಬರುತ್ತೆ, 45 ಡಿಗ್ರಿ ಆರ್ ಮೈನಸ್ 5/4 radians. Hope that this is also clear, my dear students. This is the another answer. Okay, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್.
Okay, 2 marks inide question. Evaluate. Evaluate ನೋಡಿ, evaluate limit of as limit theta tends to 0, theta divided by tan phi u theta which is equal to. ಇದಕ್ಕಿಂತ ಮುಂಚೆ ಮೈ ಡಿಯರ್ ಸ್ಟೂಡೆಂಟ್ಸ್ ನಾನು ಫಾರ್ಮುಲಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. theta tends to 0, theta divided by tan theta equal to 1, limit of theta tends to 0, tan theta divided by theta equal to 1, sin theta by theta is equal to 1. ಈ ಥರ ಬರುತ್ತೆ. Okay, now what I can do is just I am going to modify this. Limit as theta tends to 0, ನಾನು ಇಲ್ಲೇ 5 ಇಂದ ಮಲ್ಟಿಪ್ಲೈ ಮಾಡ್ತೇನೆ ಮತ್ತೆ 5 ಇಂದ ಡಿವೈಡ್ ಕೂಡ ಮಾಡ್ತೇನೆ ಇಂಟು theta divided by tan phi u theta. ಇದು ನಾನು ಮಾಡಿಫೈ ಮಾಡಿದ್ದೀನಿ ಇಷ್ಟೇ. 5/5 ಇದು ಕ್ಯಾನ್ಸಲ್ ಔಟ್ ಮಾಡಿದರೆ ಸೇಮ್ ನನಗೆ ಸೇಮ್. ನೆಕ್ಸ್ಟ್ my dear students, as limit theta tends to 0, ನಾನು ಇದು 1/5 I am going to take it out, or one more step I am going to write here. So into ಈ 5 ಇದ್ರ ಜೊತೆಗೆ ಕೂಡಿಸ್ತೇನೆ 5 theta divided by tan phi u theta. Okay, that is equal to, my dear students, 1 upon phi u is a constant. ಇದಕ್ಕೆ ಥೀಟಾಗೆ ಏನು ರಿಲೇಷನ್ಸ್ ಇರ್ತಿರೋದಿಲ್ಲ. ಓಕೆ, ಸೊ ಆಸ್ ಲಿಮಿಟ್ ಥೀಟಾ ಟೆನ್ಸ್ ಟು 0, phi u theta divided by tan phi u theta which is equal to 1 upon phi u into, ಇದು ಅಂದರೆ ಏನು ಇಲ್ಲಿ ನೋಡಿ, ನಾನೀಗ ಇದು ಆಸ್ ಅ ಥೀಟಾ ಅಂತ ಕನ್ಸಿಡರ್ ಮಾಡಿದಾಗ ದಿಸ್ ಇಸ್ ಆಲ್ಸೋ ಬಿಕಮ್ಸ್ ಅ ಥೀಟಾ. ಥೀಟಾ divided by tan theta is equal to 1. ಇದು ಕಂಪ್ಲೀಟ್ ಏನಿದೆ ಅಲ್ಲ becomes 1 upon phi u is the final answer. Okay, hope that this is clear, my dear students. We will meet in the next video with model question paper 1 part C. Okay, thank you, bye bye, see you then.